ನೋಡಿ ಈ ದಿನ ಗುಂಡಲಪೇಟೆಯಲ್ಲಿ ಮಳೆ ಬರ್ತಾ ಇದೆ, ಮಳೆ ಹುಯ್ತಾ ಇದೆ. ಮಳೆ ಗುಂಡಲಪೇಟೆಯಲ್ಲಿ ನೆನ್ನೆ ಫುಲ್ಲು ಬಿಸಿಲು, ಮೊನ್ನೆ ಫುಲ್ ಬಿಸಿಲಿತ್ತು. ಇವತ್ತಿಂದ ಮಳೆ ಹುಯ್ತಾ ಇದೆ. ಮಳೆ ವಾತಾವರಣ, ಪಾಪ ರೈತರು ಮಳೆ ಬೇಕು ಅಂತ ಕೇಳ್ತಾಯಿದ್ರು. ಈಗ ಮಳೆ ಹುಯ್ತಾ ಇದೆ. ತುಂಬ ಸಂತೋಷ. ಈಗ ರೈತರಿಗೂ ಪಾಪ ಬಿತ್ತನೆ ಮಾಡೋಕ್ಕೋಸ್ಕರ ಉಳ್ಳಿ ಏನೋ ಪಾಪ ಬಿತ್ತಿ ದನಗಳಿಗೆ ಮೇವಾಗಲಿ ಅಂತೇಳಿ ಅವರು ಕಾಯ್ತಾಯಿದ್ರು. ಮಳೆ ಬೀಳ್ತಾ ಇದೆ ಇವತ್ತು, ಪರವಾಗಿಲ್ಲ ಗುಂಡಲಪೇಟೆಯಲ್ಲಿ. ಮಳೆ ಜೋರಾಯಿತು, ತುಂಬ ಜೋರಾಯಿತು ಮಳೆ. ಗುಂಡಲಪೇಟೆಯಲ್ಲಿ ಮಳೆ ಹುಯ್ತಾ ಇದೆ. ನೋಡಿ ಯಾವ ರೀತಿ ಹುಯ್ತಾ ಇದೆ ಮಳೆ ನೋಡ್ತಾ ಇದ್ದಾರೆ. ಪಾಪ ರೈತರಿಗೂ ತುಂಬ ಸಂತೋಷದ ಸುದಿನ. ಯಾಕೆಂದರೆ ಇವತ್ತು ಮಳೆ ಬೇಕು ಅಂತ ಎಲ್ಲ ಕಾಯ್ತಾಯಿದ್ರು. ಸ್ವಲ್ಪ ಬಿತ್ತನೆ ಎಳವಾದಿ ಬಿತ್ತನೆ ಮಾಡ್ಕೋಬೇಕು ಅಂತ ಹೇಳ್ತಾ ಪಾಪ, ಅದರಿಂದ ಇವತ್ತು ಮಾಡ್ಕೊಳ್ಳಿ, ದೇವರು ವರ್ಣನ ಕೃಪಾ ಇದೇ ರೀತಿ ಇರಲಿ ಅಂತ ಹೇಳ್ತಾ ರೈತರಿಗೆ ತುಂಬ ಸಂತೋಷದ ಸುದಿನ. ಮಳೆ ಹುಯ್ತಾ ಇದೆ. ಈಗ ಜೋರ ಆಯಿತು ಮಳೆ ನೋಡಿ. ಅದೇ ಕಾಣಬೇಕು. ನೀವೆಲ್ಲ ವ್ಯಾನ್ ಹಿಡಿತಾ ಇದ್ದೀರಲ್ಲ, ವ್ಯಾನ್ ಫೋಕಸ್ ಮಾಡ್ತೀರಲ್ಲ, ಹಂಗೆ ವ್ಯಾನ್ ತಪ್ಪಿಸ್ಬಿಟ್ಟು ಇನ್ನೂ ಮುಂದ್ಕೋಸೋಗಿದ್ದೀರಿ. ಜಾಗನೆಲ್ಲ ವ್ಯಾನ್ ಹಾಕ್ಬೇಕಿದೆಯಲ್ಲ, ಅದಕ್ಕೆ ಹಾಕ್ತಿದ್ದಾರೆ. ಇದೆಲ್ಲ ಕಾಣ್ತಾ ಇರ್ತಾರೆ. ಹಂಗೆ ಅದು ಮತ್ತೆ ಯಾವ ಥರ ಹೋಗ್ತಾ ಇದೆ ಮಳೆ. ಮಳೆ ನೋಡಿ ಯಾವ ಥರ ಮಳೆ ಹುಯ್ತಾ ಇದೆ. ಹಿಂಗೆ ನೋಡಿ, ಹಿಂಗೆ ಎಣಿಗಳಾದ್ರೂ ಕಾಣಿಸ್ಬೇಕು. ಬರ್ತಾ ಇದೆಯಲ್ಲ ನೋಡಿ. ಇವತ್ತು ಮಾಡ್ತಿದ್ದಂಗೆ ಗುಂಡಲಪೇಟೆಯಲ್ಲಿ ನೋಡಿ ಯಾವ ರೀತಿ ಮಳೆ ಹುಯ್ತಾ ಇದೆ ಅಂತ ಹೇಳಿದ್ರೆ, ಈಗ ಒಂದು 5 ನಿಮಿಷದಿಂದ ಮಳೆ ಸ್ಟಾರ್ಟ್ ಆಗಿದೆ. ತುಂಬ ಮೋಡ ಕವಿದ ವಾತಾವರಣ, ಫುಲ್ಲು ಕಪ್ಪಾಗಿದೆ. ಹಂಗೆ ನೋಡಿ, ಇದು ಮೈಸೂರು ರೋಡ್. ಇದು ನೋಡಿ ಯಾವ ರೀತಿ ಬರ್ತಾ ಇದೆ ಮಳೆ. ಮೈಸೂರು ರೋಡಲ್ಲಿ ತುಂಬ ಎಲ್ಲ ಕಪ್ಪನೆಯ ಮೋಡ ಆವರಿಸಿದಂಗಿದೆ. ಮಳೆ ಸುರಿತಾ ಇದೆ, ತಾವು ನೋಡ್ತಾ ಇದ್ದೀರಿ. ಈ ಥರ ಮಳೆ ಗುಂಡಲಪೇಟೆಯಲ್ಲಿ ಈ ದಿನ ಮಳೆ ಸ್ಟಾರ್ಟ್ ಆಗಿದೆ. ಮೊನ್ನೆ ಎಲ್ಲ ಸಿಕ್ಕಾಪಟ್ಟ ಬಿಸಿಲು ಹೊಡಿತು. ಇವತ್ತು ಮಳೆ ಸ್ಟಾರ್ಟ್ ಆಗಿದೆ. ಜನಕ್ಕೆ, ರೈತರಿಗೆ ತುಂಬ ಅನುಕೂಲ. ಇವಾಗ ಮಳೆ ಹೋದ್ರ ಅಂತ ಹೇಳ್ತಾ ನೋಡಿ ಯಾವ ರೀತಿ ಹುಯ್ತಾ ಇದೆ. ಇದೇ ರೀತಿ ಮಳೆ ಹುಯ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಬನ್ನಿ ಅದು ಫೋಕಸ್ ಮಾಡಿ. ಈಗ ಮೈಸೂರು ನೋಡಿ ಯಾವ ರೀತಿ ಹುಯ್ತಾ ಇದೆ.